ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು, ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ಆಗಿರುವಂತಹ ನಿಟ್ಟಿನಲ್ಲಿ ನಾಳೆ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜೆಡಿಎಸ್ ನ ಮುಖಂಡರು, ಮಾಜಿ MLC ರಮೇಶ್ ಗೌಡ ಅವರಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ನಾಳೆ ಬೃಹತ್ ಸಮಾವೇಶ, ಬೆಳ್ಳಿ ಹಬ್ಬ, ಹೇಗಿದೆ ತಯಾರಿ? ಯಾರೆಲ್ಲ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ? ಈಗಾಗಲೇ ಒಂದು ತಿಂಗಳಿಂದ ಇಲ್ಲಿ ಪೂರ್ವ ಸಿದ್ಧತೆಗಳನ್ನ ಮಾಡ್ತಾ ಇದ್ವಿ. ತಮಗೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರೋ ಹಾಗೇನೆ ಏನು ನಮ್ಮ ಪಕ್ಷ ಈಗಾಗಲೇ 25 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ಇವತ್ತು 25 ವರ್ಷಗಳು ತುಂಬಿದ ನಂತರ ಬೆಳ್ಳಿ ಹಬ್ಬವನ್ನು ಪಕ್ಷ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿ ನಾಳೆ ಜನರೊಂದಿಗೆ ಜನತಾ ದಳ ಬೆಂಗಳೂರು ಸಮಾವೇಶ ಇದು. ಈ ಒಂದು ಬೆಂಗಳೂರು ಸಮಾವೇಶದಲ್ಲಿ ಎಲ್ಲರೂ ಹೇಳ್ತಾರೆ ಏನಪ್ಪ ಅಂತಂದರೆ JDS ಪಕ್ಷ ಅಂತಂದರೆ ಅದು ಒಂದು ಗ್ರಾಮೀಣ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಪಕ್ಷ ಅಂತೇಳಿ. ಆದರೆ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ನಾವು ಇವತ್ತು 25 ವರ್ಷದ ಬೆಳ್ಳಿ ಹಬ್ಬವನ್ನು ಭಾಳ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ವಿ. ಆದರೆ ಈ ಒಂದು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷಗಳು ಪೂರೈಸಿ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಸುಲಭದ ವಿಚಾರ ಅಲ್ಲ. ಯಾಕೆ ಅಂತಂದರೆ ನಮ್ಮ ಪಕ್ಷದ ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರು ಕಟ್ಟಿರ್ತಕ್ಕಂಥ ಈ ಒಂದು ಪಕ್ಷ ಇವತ್ತು ಈ ಪಕ್ಷ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಬಂದು ಎಷ್ಟು 25 ವರ್ಷದಲ್ಲಿ 7 ಬೀಳುಗಳನ್ನು ನೋಡಿರ್ತಾರೆ, ಅದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಈ ರಾಜ್ಯದಲ್ಲಿ ಬೇರೆ ಬೇರೆ ನಾಯಕರುಗಳು ಸಹ ಪಕ್ಷವನ್ನು ಕಟ್ಟಿದ್ರು. ಆದರೆ ಯಾರೊಬ್ಬರು ಸಹ 1 ವರ್ಷಕ್ಕೂ ಮೇಲೆ ಒಂದು ಪಕ್ಷ ಉಳಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ JDS ಪಕ್ಷ ಇವತ್ತು ಏನು ಅಲ್ಪಾವಧಿಗೆ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರು ಸಹ ಅವರು ಬರೀ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳಲ್ಲ, ಬೆಂಗಳೂರು ನಗರಕ್ಕೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟರು. ಜನರ ಮೆಮೊರಿ ಶಾರ್ಟ್. ಹಾಗಾಗಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ರಾಜ್ಯದ ಜನತೆ. ಪೂಜ್ಯ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈಗ ಬೆಂಗಳೂರು ನಗರದಲ್ಲಿ ಇವತ್ತೇನು ಟ್ರಾಫಿಕ್ನ ಸಮಸ್ಯೆ ನಾವು ನೋಡ್ತಾ ಇದ್ದೀರಿ, ಆವತ್ತಿನ ದಿವಸ ಅವರು ಡಿಫೆನ್ಸ್ ಜಾಗವನ್ನು ಸುಮಾರು 100 ಎಕರೆಗೂ ಹೆಚ್ಚು ಜಾಗವನ್ನು ರಸ್ತೆಗೋಸ್ಕರ ಅದನ್ನು ಡಿಫೆನ್ಸಿಂದ ವಾಪಸ್ ತಗೊಂಡು ರಸ್ತೆ ಮಾಡಿದ್ದಂಥದ್ದು ಬೆಂಗಳೂರು ನಗರದಲ್ಲಿ. ಇವತ್ತು ದೊಂಬಲೂರು ಆ ಭಾಗದಲ್ಲಿ ರಿಂಗ್ ರೋಡ್ ಆಗಿರೋದು ಪೂಜ್ಯ ದೇವೇಗೌಡರು ಸಾಹೇಬರು. ಫ್ಲೈಓವರ್ಸ್ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ ಇವತ್ತೇನು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಬೃಹದಾಕಾರವಾಗಿ ಬೆಳೆದೋಗಿರ್ತಕ್ಕಂಥ ಈ ಬೆಂಗಳೂರು ನಗರದಲ್ಲಿ ಇವತ್ತೇನು ಅಪಾರ್ಟ್ಮೆಂಟ್ಗಳಲ್ಲಿ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಭಾಷೆಯ ಜನರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕು, ಅವರೆಲ್ಲರೂ ಸಹ ಈ ಒಂದು 2 ರಾಷ್ಟ್ರೀಯ ಪಕ್ಷಗಳು ಗೊತ್ತಿರ್ತದೆ. ಪ್ರಾದೇಶಿಕ ಪಕ್ಷ JDS ಇದೆ ಅಂತ ಗೊತ್ತು ಅವ್ರಿಗೆ. ಆದರೆ ನಮ್ಮ ಪಕ್ಷ ಭತ್ತದ ಹೊರೆ ಹೊತ್ತ ರೈತ ಮಹಿಳೆ ಗುರುತು ಅವ್ರಿಗೆ ಇವತ್ತು ಗೊತ್ತಿಲ್ಲ. ಯಾಕೆಂದರೆ ಬೇರೆ ಬೇರೆ ರಾಜ್ಯದಿಂದ ಬಂದು ಅವರು ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಅದೇ ರೀತಿ ಕುಮಾರಣ್ಣ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಏನು ಆವತ್ತಿನ ದಿವಸ ಇವತ್ತೇನು ಟ್ರಾಫಿಕ್ನ ಸಮಸ್ಯೆ ನಾವು ನೋಡ್ತಾ ಇದ್ದೀರಿ, ಮೆಟ್ರೋಗೆ ಅಡಿಗಲ್ಲನ್ನು ಹಾಕಿದ್ದು ಅವತ್ತು ದೇಶದ ಪ್ರಧಾನಮಂತ್ರಿಗಳು ಕರ್ಕೊಂಡ್ಬಂದು ಕುಮಾರಣ್ಣವರು. ಅದೇ ರೀತಿ ಏನು ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾರಾಯಿ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನ ಬೆಂಗಳೂರು ನಗರಕ್ಕೆ ಕುಮಾರಣ್ಣವ್ರು ಕೊಟ್ಟರು. ಆದರೆ ದುರ್ದೈವ ಏನಪ್ಪ ಅಂತಂದರೆ ಕುಮಾರಣ್ಣವರು ಈ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಯಾವುದೇ ದುಂದು ವೆಚ್ಚ ಮಾಡಬಾರ್ದು ಅಂತೇಳಿ ಅವರು ಅಧಿಕಾರದಲ್ಲಿದ್ದಂಥ ಜಾಹೀರಾತಿಗೆ ಅವರು ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕಾಗಲಿ ಜಾಹೀರಾತಿಗೆ ಹಣವನ್ನು ವ್ಯಯ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಇವತ್ತು ಈ ರಾಜ್ಯದಲ್ಲಿ ಏನು 3 ವರ್ಷದ ಹಂಚಿಕೆ ಬಂದು ನಿಂತಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತು ಸಾಕಷ್ಟು ಏನು ಒಂದು ಜಾಹೀರಾತಿಗೆ ಸುಮಾರು 1,200 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಜಾಹೀರಾತಿಗೆ ಖರ್ಚು ಮಾಡ್ತಾ ಇದ್ದಾರೆ. ಅದು ಯಾರ ದುಡ್ಡು? ನಿಮ್ಮ ತೆರಿಗೆ ಹಣವನ್ನು ಇವತ್ತು ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ದುಂದು ವೆಚ್ಚಕ್ಕೆ ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ ಕುಮಾರಣ್ಣವರು. ತಮಗೆ ಉದಾಹರಣೆಗೆ ಹೇಳ್ಬೇಕಾದ್ರೆ 33 ಜನ ಕ್ಯಾಬಿನೆಟ್ ರ್ಯಾಂಕ್ ಸಚಿವರಿದ್ದಾರೆ, 100 ಜನಕ್ಕೂ ಹೆಚ್ಚು ಇವತ್ತು ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ, ಎಲ್ಲರಿಗೂ ಸಹ ಕ್ಯಾಬಿನೆಟ್ ಕೊಟ್ಟರು. ಯಾರು ದುಡ್ಡು? ಅದು ನಿಮ್ಮ ತೆರಿಗೆ ಹಣ ಅಲ್ವಾ? ಇದನ್ನ ಕಾಂಗ್ರೆಸ್ ಸರ್ಕಾರದವ್ರಿಗೆ ಏನು ಬೇಕಾಗಿಲ್ಲ. ಅಧಿಕಾರ ಸಿಕ್ಕಿದೆ, ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರ, ನಾವೇನು ಬೇಕಾಗಿದ್ರು ಮಾಡಿದ್ರೆ ನಡೀತೆ ಅನ್ನೋ ದುರಾಂಕಾರದಲ್ಲಿ ಇವತ್ತು ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ JDS ಎಲ್ಲಿದೆ ಅಂತ ವಿರೋಧ ಪಕ್ಷಗಳು ಕೇಳ್ತಾರೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ JDS ಅಂಗಪಕ್ಷ. ಆದರೆ ನಮ್ಮ ಸಂಘಟನೆ ನಾವು ಮಾಡ್ತೀವಿ, ಅವ್ರ ಸಂಘಟನೆ ಅವ್ರು ಮಾಡ್ತಾರೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ
ಯಾರು ಯಾರ ಜೊತೆ ಹೋಗ್ಬೇಕು, ಎಷ್ಟು ಸೀಟುಗಳು ಅಂತೇಳಿ ಅದು ಕುಮಾರಣ್ಣವರು ಅವತ್ತು ನಮ್ಮ ಪಕ್ಷದ ವರಿಷ್ಠ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ JDS ಪಕ್ಷ ಎಲ್ಲಿದೆ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ, ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ, ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ರಾಜ್ಯ ಸರ್ಕಾರ 5 ಭಾಗಗಳಾಗಿ ಮಾಡಿಬಿಟ್ಟಿದೆ, GB ಅಂತ ಮಾಡಿದ್ದಾರೆ. GB ಆಗಿ ಈಗಾಗಲೇ ನಾವು 5 ಜನ ಅಧ್ಯಕ್ಷಗಳನ್ನ ಪೂಜ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ನೇಮಕ ಮಾಡಿದ್ದಾರೆ. ಈಗಾಗಲೇ 5 ಜನರು ಸಹಕಾರದಿಂದ ಈಗಾಗಲೇ ನಾವು ಪೂರ್ಣ ಪ್ರಮಾಣದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾವು ಕೆಲಸವನ್ನ ಮಾಡ್ತಾ ಇದೀವಿ, ಪಕ್ಷದ ಸಂಘಟನೆಯನ್ನ ಮಾಡ್ತಾ ಇದೀವಿ. ಆದರೆ ನಾಳೆ ನಡೀತಾ ಇರತಕ್ಕಂಥದ್ದು ಯಾವುದೋ ನಾವು ಗ್ರಾಮೀಣ ಭಾಗದಿಂದ ಜನ ಕರೆಸ್ತಾ ಇಲ್ಲ. 28 ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 2 ರಿಂದ 3 ಸಾವಿರ ಅಂತಂದ್ರೆ ಅದೇ 70,000 ಜನ ಆದ್ರು. ವಿಶೇಷವಾಗಿ ಈ ಭಾಗದಲ್ಲಿ ಯಶವಂತಪುರ, ರಾಜರಾಜೇಶ್ವರಿ ನಗರ, ದಾಸರಳ್ಳಿ, ಯಲಂಕ ಈ ಭಾಗದಿಂದ ಕನಿಷ್ಠ 35 ರಿಂದ 40 ಸಾವಿರ ಜನ ಬರ್ತಾರೆ. ಹಾಗಾಗಿ ನಾಳೆ ಒಂದು ಸಂದೇಶವನ್ನು ಕೊಡ್ತಾರೆ. ಈ ರಾಜ್ಯದಲ್ಲಿ ಬೆಂಗಳೂರಿನ ಗ್ರಾಮೀಣ ಪ್ರದೇಶ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಬೆಂಗಳೂರು ನಗರ ಏನು ಮೆಟ್ರೋಪಾಲಿಟನ್ ಸಿಟಿ ಅಂತ ನಾವು ಕರಿತೀರಿ, ಬೆಂಗಳೂರು ನಗರದಲ್ಲೂ JDS ಶಕ್ತಿ ಬಹಳ ಗಟ್ಟಿಯಾಗಿದೆ ಅಂತೇಳಿ ನಾಳೆ ಅದನ್ನ ಸಾಬೀತು ಮಾಡ್ತಾರೆ ಅಂತ ವಿಶ್ವಾಸ ನಮಗಿದೆ. ಯಾಕಂದ್ರೆ 1 ತಿಂಗಳಿಂದ ನಾವು ಪೂರ್ವಭಾವಿ ಸಭೆಗಳನ್ನ ಮಾಡಿ ಜನರ ಆತ್ಮವಿಶ್ವಾಸ, ಅವರ ಸ್ಪಂದನೆ ನಾವು ನೋಡ್ತಾ ಇದ್ದೀರಿ. ಮುಂದೆ ಈಗೇನು ಗ್ರೇಟರ್ ಬೆಂಗಳೂರು 369 ವಾರ್ಡನ್ನು ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರಿನ 369 ವಾರ್ಡಲ್ಲೂ ಸಹ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ತುಂಬಂತ ಕೆಲಸವನ್ನ ಬೆಂಗಳೂರಿನ ನಾಗರಿಕರು ಮಾಡ್ತಾರೆ ಅಂತೇಳಿ ಪೂರ್ಣ ಪ್ರಮಾಣದ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇದಿಷ್ಟು ರಮೇಶ್ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.